ಹಲೋ ವಿವೋಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲೇಖನಾಸ್ ವ್ಲಾಗ್. ಹೇಗಿದ್ದೀರಾ ಎಲ್ಲ? ಹೋಪ್ ಎಲ್ಲ ಡೂಯಿಂಗ್ ಗುಡ್. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಗ್ಯಾಂಗ್ಟಾಕಲ್ಲಿ ಸೆಕೆಂಡ್ ಡೇ. ಸೊ ನಾವು ಸೆಕೆಂಡ್ ಡೇ ಸಿಟಿ ಟೂರ್ ಹೋಗಿದ್ವಿ. ಸೊ ಎಲ್ಲೆಲ್ಲಿ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಕೆಲವಷ್ಟು ವೀಡಿಯೋಸ್ ಆ್ಯಂಡ್ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಸೊ ಬನ್ನಿ ಹಾಗಾದರೆ ವಿಡಿಯೋ ನೋಡ್ಕೊಂಬರೋಣ. ಸೊ ನಾವಿವಾಗ ಬಾಗ್ಥಂಗ್ ವಾಟರ್ಫಾಲ್ ಅಂತ ಹೇಳಿಬಿಟ್ಟು ಗ್ಯಾಂಗ್ಟಾಕಿಂದ ಅರೌಂಡ್ 4 ಕಿಲೋಮೀಟರ್ಸ್ ಇದೆ. ಹಾಗೆ ಹೋಗ್ತಾ ಇಲ್ಲಿನ ವ್ಯೂ ಎಂಜಾಯ್ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಮನೆಗಳೆಲ್ಲ. ಇಲ್ಲಿಂದ ನೋಡ್ಲಿಕ್ಕೆ ತುಂಬ ಅಟ್ರಾಕ್ಟಿವ್ ಅಂತ ಅನಿಸ್ತಾ ಇತ್ತು. ಒಂದೊಂದು ಮನೆ ಡಿಫ್ರೆಂಟ್ ಡಿಸೈನಲ್ಲಿ ಆ್ಯಂಡ್ ಡಿಫ್ರೆಂಟ್ ಕಲರ್ಸಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ. ತುಂಬ ಚೆನ್ನಾಗಿದೆ. ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಬೇಗನೆ ಡೇ ಸ್ಟಾರ್ಟ್ ಮಾಡಿದ್ವಿ. ಬಿಕಾಸ್ ಇಲ್ಲಿ ಡೇ ಬೇಗ ಎಂಡ್ ಆಗುತ್ತೆ. ಅರೌಂಡ್ 4:30ಗೆಲ್ಲ ನಾವು ಸಿಟಿ ಟೂರ್ ಆಗಿರ್ಬೋದು ಪ್ರತಿಯೊಂದನ್ನು ಎಂಡ್ ಮಾಡಬೇಕಾಗುತ್ತೆ. ಹಾಗಾಗಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬೇಗ ಬಂದ್ವಿ. ಸೊ ಇವಾಗ ನಾವು ಈ ವಾಟರ್ಫಾಲ್ ಹತ್ರ ಬಂದಿದ್ದೀವಿ. ಇದು ನ್ಯಾಚುರಲ್ ಆಗಿರೋ ಅಂಥ ವಾಟರ್ಫಾಲ್. ತುಂಬಾ ಅಟ್ರಾಕ್ಟಿವ್ ಆಗಿದೆ. ಆ್ಯಂಡ್ ಇಲ್ಲಿನ ಸಿಕ್ಕಿಂ ಕಲ್ಚರ್ ರೆಪ್ರೆಸೆಂಟ್ ಮಾಡೋ ಥರ ಇಲ್ಲಿ ಅವರು ಡ್ರೆಸ್ಸಸ್ ಎಲ್ಲ ಇಟ್ಟಿರ್ತಾರೆ. ಸೊ ಯಾರಿಗೆ ಬೇಕೋ ಅವರೆಲ್ಲ ಟೂರಿಸ್ಟ್ಗಳು ಡ್ರೆಸ್ಸಸ್ ಟ್ರೈ ಮಾಡ್ತಾ ಇರ್ತಾರೆ. ಸೊ ಹಾಗೆ ನಾನು ಸಹ ಟ್ರೈ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಲೇಖನಂಗೆ ಇಲ್ಲಿನ ಟ್ರೆಡಿಷನಲ್ ಡ್ರೆಸ್ ವೇರ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಚಿಲ್ಲಿಂಗ್ ಇತ್ತು. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ವಾಟರ್ಫಾಲ್ ಹತ್ರ ಇನ್ನೂ ತುಂಬಾ ಚಿಲ್ಲಿಂಗ್ ಅಂತ ಹೇಳ್ಬೋದು. ಅವಳು ತುಂಬ ಕಂಫರ್ಟಬಲ್ ಫೀಲ್ ಮಾಡ್ಕೊತಿರ್ಲಿಲ್ಲ. ಹಾಗಾಗಿ ನಾನು ಆ ಐಡಿಯಾನ ಡ್ರಾಪ್ ಮಾಡಬೇಕಾಯಿತು. ಸೊ ನಾನಷ್ಟೇ ವೇರ್ ಮಾಡಿದೆ. ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿಂದ ನೆಕ್ಸ್ಟು ನಾವು ಮೊನಾಸ್ಟ್ರಿ ಹೋಗ್ತಾ ಇದ್ದೀವಿ. ಸೊ ಅಲ್ಲಿನ ವೀಡಿಯೋಸ್ ನೋಡಿ. ಓಕೆ, ಆ್ಯಂಡ್ ಇಲ್ಲಿ ಸಹ ಸುಮಾರು ಕಡೆ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಬಿಕಾಸ್ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ. ಆ್ಯಂಡ್ ಇದು ಬಾಗ್ಥಂಗ್ ವಾಟರ್ಫಾಲ್ನ ಯಾರಾದರೂ ಗ್ಯಾಂಗ್ಟಾಕ್ ಬಂದರೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಇಲ್ಲಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮಗಿಂತ ಮಕ್ಳಿಗೆ ತುಂಬಾ ಪೇಷನ್ಸ್ ಅಂತ ಹೇಳ್ಬೋದು. ಬಿಕಾಸ್ ಸಿಕ್ಕಾಪಟ್ಟೆ ಟ್ರಾವೆಲ್ ಇತ್ತು ಫ್ರಮ್ ಏರ್ಪೋರ್ಟಿಂದ ಮತ್ತು ಗ್ಯಾಂಗ್ಟಾಕಿಂದ ಮತ್ತೆ ಸಿಟಿ ಟು ನೆಕ್ಸ್ಟ್ ಡೇ. ಸೊ ಮಕ್ಕಳು ಎಂಗೇಜ್ ಮಾಡಿಕೊಂಡು ಅವರಷ್ಟಕ್ಕೆ ಅವರೇ ಖುಷಿಯಾಗಿ ಆಟಾಡ್ತಾಯಿದ್ರು. ಎಸ್, ಇದು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಗ್ಯಾಂಗ್ಜಾಂಗ್ ಅಂತ ಹೇಳ್ಬಿಟ್ಟು ಮೊನಾಸ್ಟ್ರಿ. ಇದು ಸಹ ತುಂಬಾ ಫೇಮಸ್ ಇದೆ ಗ್ಯಾಂಗ್ಟಾಕಲ್ಲಿ. ಸೊ ಸುಮಾರಷ್ಟು ಜನ ಎಲ್ಲರೂ ಬಂದಿರೋರೆಲ್ಲ ಮಸ್ಟ್ ವಿಸಿಟ್ ಮಾಡ್ತಾರೆ ಈ ಪ್ಲೇಸ್ನ. ಆ್ಯಂಡ್ ಇಲ್ಲಿನ ವೆದರ್ ನೀವು ನೋಡ್ಬೋದು, ತುಂಬಾ ಬಿಸಿಲು ಅನಿಸ್ತಾ ಇದೆ. ಬಟ್ ಅಷ್ಟು ಬಿಸಿಲಲ್ಲೂ ಸಹ ವಿತೌಟ್ ಜಾಕೆಟ್ ಇರಲಿಕ್ಕಾಗೋದಿಲ್ಲ. ತುಂಬ ಥಂಡಿ ಅನಿಸುತ್ತೆ. ನೋಡಲಿಕ್ಕೆ ಹೊರಗಡೆ ಬಿಸಿಲು ಅನಿಸ್ಬೋದು. ಬಟ್ ವೆದರ್ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಹೇಳ್ಬೋದು. ಈ ಒಂದು ಮೊನಾಸ್ಟ್ರಿನ 1981 ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಆ್ಯಂಡ್ ಆರ್ಕಿಟೆಕ್ಚರ್ ಬಗ್ಗೆ ಹೇಳಬೇಕು ಅಂತಂದರೆ ಟಿಬೆಟಿಯನ್ ಸ್ಟೈಲಲ್ಲಿ ಆರ್ಕಿಟೆಕ್ಚರ್ ಮಾಡಿರೋ ಅಂಥದ್ದು. ಆ್ಯಂಡ್ ವೈಬ್ರೆಂಟ್ ಕಲರ್ಸ್ನ ಯೂಸ್ ಮಾಡಿಕೊಂಡು ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು.
ನಂಗೆ ಆ್ಯಕ್ಚುಲಿ ತುಂಬಾ ಖುಷಿ ಅನ್ನಿಸ್ತು ಬಿಕಾಸ್ ವೈಬ್ರೆಂಟ್ ಕಲರ್ಸಿಂದ ಆ್ಯಂಡ್ ಇಂಟಿಕೇಟ್ ಡಿಸೈನ್ಸಿಂದ ಮಾಡಿರೋ ಅಂಥದ್ದು ಮನಸ್ಸಿಗೆ ಒಂಥರ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬೋದು. ತುಂಬಾ ಡಿಫ್ರೆಂಟ್ ಫೀಲ್ ಅಂತ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. What are you playing? ಆ್ಯಂಡ್ ಲೇಖನ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ಲು ಬಿಕಾಸ್ ಸ್ಪೇಷಿಯಸ್ ಆಗಿತ್ತು ಮೊನಾಸ್ಟ್ರಿ. ಹಾಗಾಗಿ ಅವಳು ಆಟ ಆಡಿಕೊಂಡು ಆ್ಯಂಡ್ ವ್ಯೂನ ನೋಡಿಕೊಂಡು ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಸೊ ನಾವು ಸಹ ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋದ್ವಿ. ಬಟ್ ಈ ಪ್ಲೇಸ್ ತುಂಬಾ ಚೆನ್ನಾಗಂತ ಅನಿಸ್ತು ಆ್ಯಂಡ್ ಮಸ್ಟ್ ವಿಸಿಟ್ ಅಂತಲೇ ಹೇಳ್ತೀನಿ. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ಗಣೇಶ್ ಟೆಂಪಲ್ಗೆ. ಇದು ಸಹ ಮಸ್ಟ್ ವಿಸಿಟ್ ಪ್ಲೇಸ್ ಆ್ಯಂಡ್ ಫೇಮಸ್ ಪ್ಲೇಸ್ ಇನ್ ಗ್ಯಾಂಗ್ಟಾಕ್ ಅಂತ ಹೇಳ್ಬೋದು. ಈ ಒಂದು ಟೆಂಪಲ್ ಸಿಟಿ ಸೆಂಟರಿಂದ 7 ಕಿಲೋಮೀಟರ್ಸ್ ಅವೇ ಇದೆ. ಸೊ ನಾವು ಪ್ಲ್ಯಾನ್ ಮಾಡ್ಕೊಂಡು ವಿಸಿಟ್ ಮಾಡ್ಬೋದು. ದರ್ಶನ ತುಂಬಾ ಚೆನ್ನಾಗಾಯಿತು ದೇವಸ್ಥಾನದಲ್ಲಿ ಆ್ಯಂಡ್ ತುಂಬಾ ಖುಷಿ ಅನ್ನಿಸ್ತು ಟೆಂಪಲ್ನ ವಿಸಿಟ್ ಮಾಡಿದ್ಮೇಲೆ. ಸುತ್ತಲೂ ತುಂಬಾ ಅಟ್ರಾಕ್ಟಿವ್ ಇರೋಂಥ ವ್ಯೂ ಕಾಣುತ್ತೆ ಆ್ಯಂಡ್ ಇಲ್ಲಿಂದ ಕಾಂಚನಜುಂಗ ಕಾಣುತ್ತೆ. ಸೊ ನಾನು ಅದನ್ನೇ ಇಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಅದ್ಭುತವಾಗಿ ಟೆಂಪಲ್ ಮೂಡಿ ಬಂದಿದೆ ಇಲ್ಲಿ. ಸುತ್ತಲೂ ಇರೋಂಥ ವ್ಯೂ ನೋಡಿಕೊಂಡು ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಸುಮಾರಷ್ಟೊತ್ತು.
ಸೊ ಈ ಒಂದು ಮರದ ಹತ್ರ ಸುಮಾರಷ್ಟು ಜನ ಹರಕೆಗಳನ್ನ ಕಟ್ಟಿದ್ದಾರೆ. ಸೊ ಅದನ್ನು ನಾನು ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಲೇಖನಂಗೆ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಕೇಬಲ್ ಕಾರ್ಗೆ ಹೋಗ್ತಾ ಇದ್ದೀವಿ. ಗ್ಯಾಂಗ್ಟಾಕಲ್ಲಿ ವ್ಯೂಸ್ ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಹಾಗಾಗಿ ಮಸ್ಟ್ ವಿಸಿಟ್ ಕೇಬಲ್ ಕಾರ್ ಅಂತ ಹೇಳ್ತೀನಿ. ಸೊ ಅವೈಲಬಿಲಿಟಿ ಚೆಕ್ ಮಾಡಬೇಕು, ನೋಡಿಬಿಟ್ಟು ಆಮೇಲೆ ಇವತ್ತು ಹೋಗೋದಾ ನಾಳೆ ಹೋಗೋದಾ ಡಿಸೈಡ್ ಮಾಡ್ಕೊತೀವಿ. ಅವೈಲಬಿಲಿಟಿ ಇತ್ತು ಅಂದರೆ ಇವತ್ತೇ ಹೋಗ್ತೀವಿ. ಆ್ಯಂಡ್ ಗ್ಯಾಂಗ್ಟಾಕಲ್ಲಿ ಮತ್ತೊಂದು ಟೆಂಪಲ್ ಇದೆ, ಹನುಮಾನ್ ಟೆಂಪಲ್, ಬಟ್ ಅಲ್ಲಿ ಸ್ವಲ್ಪ ಸ್ಟೆಪ್ಸ್ ಹತ್ತಬೇಕು, ಹಾಗಾಗಿ ನಾವು ಅದನ್ನು ಸ್ವಲ್ಪ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಸೊ ಈ 3 ಪ್ಲೇಸಸ್ನ ವಿಸಿಟ್ ಮಾಡಿ ಮತ್ತು ಕೇಬಲ್ ಕಾರ್ ಅಂತ ಅಂದ್ಕೊಂಡ್ವಿ. ಆಯಿತಾ? ಯಾವಾಗ ಕೊಡ್ತೀರಾ ಫೋಟೋಸ್ ನಮಗೆ? ಹಾಂ, ಓಕೆ ಫೈನ್. ಪ್ರಿಂಟ್ ಮಾಡ್ತೀರಾ? ನಿಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಚೆನ್ನಾಗಿದೆ. ಆ್ಯಂಡ್ ಸಿಟಿ ಬಗ್ಗೆ ಹೇಳಬೇಕು ಅಂತಂದರೆ ಇಲ್ಲಿ ಫ್ಲವರ್ಸ್ ಚೆನ್ನಾಗಿ ಬೆಳೀತಾರೆ ಅಂತ ಗೊತ್ತಿದೆ. ಸೊ ಹಾಗಾಗಿ ಎಲ್ಲ ಕಡೆಯೂ ಆಲ್ಮೋಸ್ಟ್ ಫ್ಲವರ್ಸ್ ಬ್ಯಾಸ್ಕೆಟ್ಸ್ ಆಗಿರ್ಬೋದು, ಫ್ಲವರ್ಸ್ನ ನೆಟ್ಟಿರೋಂಥದ್ದಾಗಿರ್ಬೋದು, ತುಂಬಾ ಅಟ್ರಾಕ್ಟಿವ್ ಆಗಿ ಅನಿಸುತ್ತೆ ಸಿಟಿನ ನೋಡಲಿಕ್ಕೆ. ಎಸ್, ಇಲ್ಲಿ ನಾವು ಟಿಕೆಟ್ಸ್ನ ಪರ್ಚೇಸ್ ಮಾಡಬೇಕು. ಆ್ಯಂಡ್ ಟೈಮಿಂಗ್ಸ್ ಬಂದುಬಿಟ್ಟು 9 AM to 6 PM ಇರುತ್ತೆ. ಸೊ ಅಕಾರ್ಡಿಂಗ್ಲಿ ನಾವು ಟಿಕೆಟ್ಸ್ನ ಪರ್ಚೇಸ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿನ ಕೇಬಲ್ ಕಾರ್ಗಳು ತುಂಬ ದೊಡ್ಡದಂತ ಏನಿಲ್ಲ. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಸ್ವಿಟ್ಜರ್ಲ್ಯಾಂಡ್ಗೆ ಹೋದಾಗ ಅಲ್ಲಿನ ಕೇಬಲ್ ಕಾರ್ ಸಿಕ್ಕಾಪಟ್ಟೆ ದೊಡ್ಡದು ಅಂತ ಅನಿಸ್ತಾ ಇತ್ತು. ಆ್ಯಂಡ್ ವ್ಯೂ ಸಹ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಥರ ಡಿಸೈನ್ ಮಾಡಿದರು. ಆ್ಯಂಡ್ ಇಲ್ಲಿ ಎಲ್ಲ ಓಕೆ ಅಂತ ಅನಿಸ್ತು. ಸ್ವಲ್ಪ ಇನ್ನಷ್ಟು ಸ್ಪೇಷಿಯಸ್ ಆಗಿರೋಂಥ ಕೇಬಲ್ ಕಾರ್ನ ಇಡ್ಬೋದು ಅಂತ ಅನಿಸ್ತು. ಬಟ್ ಅದರ್ವೈಸ್ ಇಲ್ಲಿನ ವ್ಯೂ ನೋಡಲಿಕ್ಕೆ ಅಂತಲೇ ನಾವು ಎಕ್ಸ್ಪೆಷಲಿ ಇದನ್ನು ಚೂಸ್ ಮಾಡಿದ್ದು. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ನಾವು ವ್ಯೂ ನೋಡ್ತಾ ನಮ್ಗೆ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಆಲ್ಮೋಸ್ಟ್ 20 ಮಿನಿಟ್ಸ್ ಏನೋ ರೈಟ್ ತೊಗೊಂಡು ಹೋಗ್ತಾರೆ. ಸೊ ಒಂದು ಸ್ಟೇಷನಲ್ಲಿ ಹೇಗೆ ಮೆಟ್ರೋ ಸ್ಟೇಷನಲ್ಲಿ ಸ್ಟಾಪ್ ಕೊಟ್ಟು ಮತ್ತೆ ರಿಟರ್ನ್ ಹೋಗ್ತಾರಲ್ಲ ಹಾಗೆಯೇ. ಸೊ ಇಲ್ಲಿ ಸಹ ಒಂದು ಸ್ಟಾಪ್ ಇತ್ತು, ಮತ್ತು ಅಲ್ಲಿಂದ ರಿಟರ್ನ್ ಆಗಿದ್ದು. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ತೀನಿ. ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೂ ಹೇಳ್ತೀನಿ. ಸೊ ಇಲ್ಲಿಂದ ನಾವು ವ್ಯೂ ತುಂಬಾ ಚೆನ್ನಾಗಿ ನೋಡ್ಬೋದು, ಸಿಟಿ ವ್ಯೂ ಹೇಗಿದೆ ಅಂತ ಹೇಳಿಬಿಟ್ಟು. ಅಲ್ಲ
ಅಲ್ಲ ಬ್ಯಾಕಾ ಫ್ರಂಟಾ? Back. Where we are? ವೇರ್ ವಿ ಆರ್ ನಾವು. ಈ ಕಡೆ ತಿರುಗು. I don't know. Gangtok ropeway. ಗ್ಯಾಂಗ್ಟಾಕ್ Gangtok Peak. ರೋಪ್ ವೇ. Rocket. Okay, stop. ಹೇಗಿತ್ತು? What is this called? Rope way. ಹಾಂ. ಹಿಂಗೆ ಹೋಗಿದ್ದಲ್ಲ ನಾವು ಅಲ್ಲಿ ಚೆನ್ನಾಗಿತ್ತಲ್ಲ. Sleepy. You wanna sleep? Okay, come. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ಡಾರ್ಜಿಲಿಂಗ್. ಸೊ ನಾವು ಡಾರ್ಜಿಲಿಂಗ್ ಹೊರಡ್ತಾ ಇದ್ದೀವಿ. ಸೊ ಬೇಗನೆ ನಾವು ಸ್ಟಾರ್ಟ್ ಆದ್ವಿ ಬಿಕಾಸ್ ಸ್ವಲ್ಪ ಕತ್ಲೆ ಆಯಿತು ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇರುತ್ತೆ ಆ್ಯಂಡ್ ಹೋಗಲಿಕ್ಕೂ ಸಹ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಸೊ ಆನ್ ದಿ ವೇ ಹೋಗಬೇಕಾದ್ರೆ ನಮಗೆ ಸಿಕ್ಕಾಪಟ್ಟೆ ವ್ಯೂ ಪಾಯಿಂಟ್ಸ್ ಒಳ್ಳೆ ವ್ಯೂ ಎಲ್ಲ ಕಾಣಿಸ್ತಾ ಇತ್ತು. ಅದ್ರದ್ದು ಸಹ ಕೆಲವಷ್ಟು ವೀಡಿಯೋಸ್ ಆ್ಯಡ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡಿತನೂ ಸದಾ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ ದೆನ್ ಬಾಯ್, ಟೇಕ್ ಕೇರ್.